ಒಂದು ಕ್ಷಣ ನನಗೂ ತುಂಬ ಕೋಪ ಬಂದ್ಬಿಟ್ಟಿತ್ತು ನಿನ್ನ ಮೇಲೆ. ನನ್ಗೆ ಅರ್ಥ ಆಗತ್ತೆ ಅಮ್ಮ. ನಿಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಹಾಗೆ ಮಾಡ್ತಿದ್ರು, ನಾನು ಹಾಗೆ ಮಾಡ್ತಿದ್ದೆ. ನೀನು ಹೀಗೆಲ್ಲ ಮಾತಾಡಿ ನನ್ನನ್ನು ಚಿಕ್ಕವಳಾಗಿ ಮಾಡ್ತಿದ್ಯಾ ಕಣೆ. ಇಲ್ಲ ಅಮ್ಮ, ನಿಮ್ಮ ದೊಡ್ಡ ಗುಣನ ದೊಡ್ಡ ಮನಸ್ಸನ್ನ ಯಾರು ಮೀರ್ಸೋದಕ್ಕಾಗೋದಿಲ್ಲ. ಅದಕ್ಕೆ ನೀವು ಮಾವನ ಉಳಿಸ್ಕೊಂಡ್ರಿ. ಇಲ್ಲ ಕಣೆ, ಈ ತಾಳಿ ನೀನು ನಂಗೆ ಕೊಟ್ಟಿರೋ ಭಿಕ್ಷೆ. ಪ್ಲೀಸ್ ಅಮ್ಮ, ಹಾಗೆಲ್ಲ ಹೇಳ್ಬೇಡಿ. ಆಮೇಲೆ ನಂಗೆ ಅಹಂಕಾರ ಬಂದ್ಬಿಡುತ್ತೆ. ಮೊದಲೇ ಕೊಬ್ಬು ಜಾಸ್ತಿ ನನಗೆ. ಯಾರು ಹೇಳಿದ್ದು? ಲಕ್ಕಿ ಏನಂದ? ನಾಲ್ಕು ಬಿಗಿಬೇಕಿತ್ತು ಕಣೆ ನಾನು ಅವನಿಗೆ. ಯಾಕೆ ಹೇಳಿ? ನನ್ನ ಗಂಡಂಗೆ ಯಾರಾದರೂ ಹೊಡೆದ್ರೆ ನಾನು ಸುಮ್ಮನೆ ಇರ್ತೀನಾ? ಓ ಸರಿ, ಹೋಗು. ಲಕ್ಕಿ ಹತ್ರ ಮಾತಾಡು. ತುಂಬ ದಿನ ಆಯ್ತಲ್ವಾ, ಮಾತುಗಳು ಹಾಗೆ ಉಳ್ಕೊಂಡಿರುತ್ತೆ. ಹಾಗೇನಿಲ್ಲ ಅಮ್ಮ. ಹೋಗಿ ಮಾತಾಡು. ನಾನು ನನ್ನ ಗಂಡನ ಹತ್ರ ಮಾತಾಡಬೇಕು ಅಲ್ವಾ? ಹಾಗೆ ಹೇಳಿ ಮತ್ತೆ. ಆದ್ರೆ ಲಕ್ಕಿಯವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನೀನು ಹೋಗು, ಅವನೇ ನಿನ್ನನ್ನು ಹುಡ್ಕೊಂಡು ಬರ್ತಾನೆ. ಸರಿ, ನಿಮ್ಮ ಮಾವನ ಹತ್ರ ಮಾತಾಡಿ. ಸರಿ, ನೀ ಹೋಗು. ಎಲ್ಲಿ ಹೋದ್ರು ಇವರು? ಹಾಸ್ಪಿಟ್ಲ್ ಒಳಗೂ ಇಲ್ಲ, ಹೊರಗೂ ಇಲ್ಲ. ತಗೋ. ಬೇಡ. ಬೆಳಿಗ್ಗಿಂದ ಏನೋ ತಿಂದಿಲ್ಲ ಅಂತ ಗೊತ್ತು, ತಗೋ. ಹಾಗೇನೂ ಇಲ್ಲ ಲಕ್ಕಿಯವರೇ. ತಗೋ, ಪರವಾಗಿಲ್ಲ. ನೀವು ಏನು ತಿಂದಿಲ್ಲ ತಾನೇ ಬೆಳಗಿಂದ? ಫಸ್ಟ್ ನೀವು ತಿನ್ನಿ. ಅಲ್ಲಿ ನಗ್ತಿದ್ದೀರಾ ಯಾಕೆ? ನಿನ್ನ ಕಂಡ್ರೆ ಆಗದೆ ಇರೋ ಥರ ಇರ್ತೀನಿ. ನೀ ನನ್ನಿಂದ ದೂರ ಇರ್ತೀಯ, ಆದರೂ ನೀನು ಏನು ಯೋಚನೆ ಮಾಡ್ತಾ ಇರ್ತೀಯ, ಏನು ಮಾಡ್ತಾ ಇರ್ತೀಯ ಎಲ್ಲ ಗೊತ್ತಾಗುತ್ತೆ. ಎಷ್ಟು ವಿಚಿತ್ರ ಅಲ್ವಾ? ವಿಚಿತ್ರನೇ. ಮನ್ಸಲ್ಲಿ ಪ್ರೀತಿನೇ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಆದ್ರೆ ನಮಗೆ ಗೊತ್ತಿಲ್ಲದೆ ನಮ್ಮ ಮನ್ಸಲ್ಲಿ ಪ್ರೀತಿ ಇದ್ದೇ ಇರುತ್ತೆ. ಆದರೆ ಇಷ್ಟು ದಿನ ನಾನು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ತಗೋ. ನಿಮ್ಗೆ ಕೊಡು. ಇದನ್ನೇನಾ? ಹ್ಞೂ. ಎಂಜ್ಲು.